ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಹಾಗೇ ರೀ, ಇವತ್ತು ಬಂದು ಥರ್ಡ್ ಡೇ, ಫೈನಲ್ ಡೇ. ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ, ಬಟ್ ಸ್ವಲ್ಪ ಪರ್ಸ್ನಲ್ ಕಾರಣದಿಂದ ರಿಟರ್ನ್ ಆಗೋ ಸಮಯ. ಈವ್ನಿಂಗ್ ನಮಗೆ ಟ್ರೈನ್ ಇದೆ, ಈವ್ನಿಂಗ್ ಅಂತೀನಿ 11 ಗಂಟೆ ನೈಟ್ ಟ್ರೈನ್ ಇದೆ. ಎಲ್ಲಿ ಸ್ಟೇ ಆಗಿದ್ವಿ ಅಂದರೆ ಅಮರ್ ಹಾಲಿಡೇ ಹೋಮ್ ಗೋವಾ ಪಣಜಿಯಲ್ಲಿ ಸ್ಟೇ ಆಗಿದ್ವಿ. ಅರೌಂಡ್ booking.com ಕಡಿಮೆಗೆ ಸಿಕ್ತು. ಯಾರಾದರೂ ಬರ್ತೀರಂದರೆ ಖಂಡಿತ ಇಲ್ಲಿ ಬಂದು ಸ್ಟೇ ಆಗಿ. ನೀವು ಒಂದು ಬಾಯ್ಸ್ ಎಲ್ಲರೂ ಬರ್ತೀರಂದರೆ ಖಂಡಿತ ನೀವು ಸ್ಟೇ ಆಗ್ಬೋದು. ಬಂದು ಏನು ನಿದ್ದೆ ಮಾಡೋಕ್ಕೆ ಚೆನ್ನಾಗಿದೆ, ಬಟ್ ಗರ್ಲ್ಸ್ ಎಲ್ಲರೂ ಬರ್ತೀರಂದರೆ ಇದು ಸೆಟ್ ಆಗೋಲ್ಲ ನಿಮಗೆ. ಹೋಗುತ್ತಲ್ವ ಬಡ್ಜೆಟ್ ಟ್ರಾವೆಲಲ್ಲಿ. ಬಟ್ ಓಕೆ, ನೀಟಾಗಿ ಬೆಡ್ಡೆಲ್ಲ ಇದೆ, ನೀಟಾಗಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಟ್ ಬಾಯ್ಸ್ ಗ್ರೂಪಾಗಿ ಬಂದರೆ ಒಂದು ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಬೋದು. ಅಮರ್ ಹಾಲಿಡೇ ಹೋಮ್ ಗೋವಾ ಅಂತ ಇದೆ. booking.com ನೀವು ಬುಕ್ ಮಾಡ್ಕೊಬೋದು. ಕಡಿಮೆ 486 ರೂಪಾಯಿಗೆ ಇಬ್ಬರಿಗೆ ಸಿಕ್ತು. ಇದು ಬಂದು ಪಣಜಿಯಲ್ಲಿ ಮಿಡ್ ಸಿಟಿಯಲ್ಲೇ ಇದೆ, ಕೆಸಿನೋ ಎಲ್ಲ ಇದಾವಲ್ಲ ಅದ್ರ ಪಕ್ಕದಾಗೆ ಇದೆ. ಹಾಗೆ ಇವಾಗ ಎಲ್ಲ ಹೋಗ್ತಿದ್ದೀವಿ, ಅರ್ವೇಲಿಯಮು, ಒಂದು ಚರ್ಚು ಎಲ್ಲ ಇದೆ. ಎರಡು ನೋಡೋಣ. ಆಮೇಲೆ ಅಲ್ಲಿಂದ ಬೇರೆ ಟೈಮ್ ಇದ್ದರೆ ಬೇರೆ ಪ್ಲೇಸಿಗೆ ಹೋಗೋಣ. ಹಾಯ್ ಭಯ್ಯ, ನಮ್ಮ 350 ಅವರು ರೆಡಿ ಆಗಿಬಿಟ್ರು, ಆಲ್ರೆಡಿ ಸ್ಕೂಟಿ ತೆಗೆದ್ಬಿಟ್ರು. ಇಲ್ಲಿಂದ ಇವಾಗ ಹೋಗ್ಬಿಟ್ಟು ಫಸ್ಟ್ ಹೊಟ್ಟೆಗೆ ಏನಾದ್ರು ಕಾನಾಗಿನ ಹಾಕ್ಕೊಂಡು ಅಲ್ಲಿಂದ ಬೇರೆ ಪ್ಲೇಸಿಗೆ ಹೋಗೋಣ. ಹೆಲ್ಮೆಟ್ ಹಾಕೋಣ. ನೆನ್ನೆ ಯಾವನ ಕಿತ್ತೋಗಿರೋನು ಹೆಲ್ಮೆಟ್ ದೇವ್ಕೊಂಡು ಹೋಗ್ಬಿಟ್ಟ. ಆಮೇಲೆ ನಾವು ಒಂದು ಪರ್ಚೇಸ್ ಮಾಡ್ಕೊಂಡು ಸೆಕೆಂಡ್ ಹ್ಯಾಂಡ್ಲಾಗೆ ತಗೊಂಡ್ವಿ. ಇನ್ನೇನು ಮಾಡೋಕ್ಕಲ್ಲ. ಸರಿ, ಓಕೆ. ಯಾರಾದರೂ ಬರ್ತೀರಂದ್ರೆ ಪಣಜಿ ಅಮ್ಮರ್ ಹಾಲಿಡೇ ಹೋಮ್ booking.com ಇದೆ. ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಾಯ್ಸ್ ಮಾತ್ರ ಇದು ಮುಗ್ಕೊಂಡು, ಗರ್ಲ್ಸ್ಗೆ ಪ್ರಿಫರೆನ್ಸ್ ಇಲ್ಲ ಅಷ್ಟೇ. ಓಕೆನಾ? ವರ್ತು. ಓಕೆ, ಚಲೋ ಬೈ. ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಗೈಸ್, ಇಲ್ಲಿ ಕಾಣಿಸ್ತಾ ಇದೆಯಾ ಕೆಸಿನೋ ನೋಡಿ, ಕೆಸಿನೋ ಬೋಟ್ಸು. ಕ್ರೂಸ್ ನೋಡಿ, ಅಲ್ಲೊಂದಿದೆ, ಇಲ್ಲೊಂದು ಕ್ರೂಸ್ ಇದೆ ನೋಡಿ. ಇಲ್ಲಿ ಮುಂದಿರೋದು ಬಿಗ್ ಡ್ಯಾಡಿ ಕ್ರೂಸು, ಕೆಸಿನೋ, ಬಿಗ್ ಡ್ಯಾಡಿ ಕೆಸಿನೋ. ಇಲ್ಲಿ ಬಂದು ಕೆಸಿನೋ ಮೆಜೆಸ್ಟಿಕ್ ಇದೆ. ಆ ಕಡೆ ಒಂದೆರಡು ಇದೆ ನೋಡಿ. ದುಡ್ಡಿರೋರು ಆರಾಮಾಗಿ ಬಂದು ಕೆಸಿನೋ ಆಡ್ಕೊಂಡು ಹೋಗ್ಬೋದು. ಈಗ ಇಲ್ಲಿದೆ ನೋಡಿ, ಇಲ್ಲೊಂದು, ಅಲ್ಲೊಂದು, ಅಲ್ಲೊಂದು, ಇಲ್ಲಿ ಯಾವುದೋ ಒಂದಿದೆ ನೋಡಿ. ಯಪ್ಪ, ಕ್ರೂಸ್ ನೋಡಿ, ಸಕ್ಕದಾಗಿತ್ತು. ನೈಟ್ ಹೊತ್ತು ಬಂದು ಮಾತ್ರ ಫುಲ್ಲು ಹ್ಯಾಪನಿಂಗ್ ಆಗಿರುತ್ತೆ. ಫುಲ್ಲು ಗಿಜಿ ಜಾತ್ರೆ ಥರ ಲೈಟ್ ಹಾಕೊಂಡು ಅವನ ಅಜ್ಜಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಅದು ಬಂದು ಯಾವುದೋ ಡಾಲ್ಫಿನ್ ಥರ ಇದೆ ನೋಡಿ, ಸೈಕ್ ಆಗಿದೆ. ನೋಡೋಣ, ಅದೃಷ್ಟ ಇದ್ರೆ ಒಂದ್ಸರಿ ಕ್ರೂಸ್ ಆಗತ್ತಾನ. ಇಲ್ಲಲ್ಲ ಅಂತಲ್ಲ, ಹೋದ ದೊಡ್ಡ ಕ್ರೂಸಿಗೆ ಹೋಗೋಣ, ಟೈಟಾನಿಕ್ ಥರ. ಓಕೆ ಗೈಸ್, ಹೊರಗೆ ಮಳೆ ಬರ್ತಾಯಿತ್ತು. ಇಲ್ಲಿ ಯಾವುದೋ ಒಂದು ಚರ್ಚ್ ಇದೆ, ಫೇಮಸ್ ಚರ್ಚು. ಸರಿ, ಓಕೆ, ಮಳೆ ಬರ್ತಾಯಿತ್ತು. ಸರಿ, ಎಲ್ಲನ ಸೇರ್ಕೊಬೇಕು ಅಂತೇಳಿ ಹೋಟ್ಲೊಳಗೆ ಬಂದ್ಬಿಟ್ವಿ. ಹೇಗೋ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಮಸಾಲ ದೋಸೆ ಆರ್ಡರ್ ಮಾಡೀನಿ. ಬಯ್ಯ ಪೂರಿ ಆರ್ಡರ್ ಮಾಡಿದ್ದಾರೆ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಹಂಗೆ ನೋಡ್ರಿ, ಇಲ್ಲಿ ಆಲೂಗಡ್ಡೆ ಬಚ್ಚಿಕ್ಕಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಆಲೂಗಡ್ಡೆ ಬಚ್ಚಿಕ್ಕಿದ್ದಾರೆ. ಗೋವಾದಲ್ಲೂ ಉಡುಪಿ ಹೋಟ್ಲಸ್ ಇರ್ತವೆ, ಬಟ್ ಅಲ್ಲೂ ಇಲ್ಲೂ ಇರ್ತವೆ. ಓಕೆ, ಒಂದು ಲೆವೆಲಿಗೆ ಡೀಸೆಂಟಾಗಿರುತ್ತೆ. ನಮ್ಮ ಉಡುಪಿ ಹೋಟೆಲ್ ಥರ ಆ ಲೆವೆಲಿಗೆ ಇರುತ್ತೆ. ಓಕೆ, ಒಂದು ಲೆವೆಲಿಗೆ ಉಡುಪಿ ಚೂಸ್ ಮಾಡಿ. ನಿಮಗೆ ವೆಜಿಟೇರಿಯನ್ಸ್ ಪಕ್ಕ ಬೇಕು ಅಂದರೆ ವೆಜಿಟೇರಿಯನ್ಸ್ಗೆ ಉಡುಪಿ ಹೋಟ್ಲಿದೆ. ಏನು ಟೆನ್ಷನ್ ಇಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿಂದ್ಕೊಂಡು ಆರಾಮಾಗಿ ಹೋಗ್ಬೋದು ಹೊರಗೆ. ದೋಸೆ ಮಾತ್ರ ತುಂಬ ಚೆನ್ನಾಗಿದೆ ಉಡುಪಿ ಹೋಟ್ಲಲ್ಲಿ. ಗೋವಾದಲ್ಲಿ, ನಮ್ಮ ಕರ್ನಾಟಕ ಉಡುಪಿ ಅಲ್ಲ, ಗೋವಾ ಉಡುಪಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಆಲೂಗಡ್ಡೆ ಪಲ್ಯ ಇದೆ ನೋಡಿದ್ರ. ಈ ಆಲೂಗಡ್ಡೆ ಪಲ್ಯ ತುಂಬ ರೋಸ್ಟೆಡ್ ಆಗಿ ಒಂಥರ ಹೇಗೆ ಆ ಟೇಸ್ಟ್ ಸೈಕಾಗಿದೆ. ನೋಡ್ರಿ, ಕಾಣಿಸ್ತಾ ಇದೆಯಾ? ವಾವ್, ಸೂಪರ್ ಆಗಿದೆ. ಸಟಲ್ ಆಗಿ ಸೂಪರ್ ಆಗಿದೆ. ಊಟ ಮಾಡೋಣ ಅಂತಿದೆಯಾ, ಅಷ್ಟು ಟೈಮ್ ಇಲ್ಲ ನಮಗೆ. ಬಟ್ ಏನಂದರೆ ನಮ್ಮ ಮಸಾಲೆ ದೋಸೆ ರೋಸ್ಟ್ ಆಗಿರುತ್ತಲ್ಲ ಅದೇ ಥರ ಇರಲ್ಲ, ಬಟ್ ಬೆಳ್ಳಗಿರುತ್ತೆ. ಬಟ್ ಓಕೆ, ಟೇಸ್ಟ್ ಸೈಕು ನೋಡಿ. ಹಾಗೆ ಓಲ್ಡ್ ಗೋವಾ ಬಂದಿದ್ವಿ. ಇನ್ನೇನು ಅರ್ವೇಲಿಯಂ ವಾಟರ್ ಫಾಲ್ಸ್ ಹೋಗೋದಾಗ ಅದೇ ತಿಂಡಿ ಮಾಡೋದಲ್ಲ, ತಿಂಡಿ ಮಾಡೋ ಪಕ್ಕದಾಗೇನೆ ಈ ಚರ್ಚ್ ಇತ್ತು. ಇದು ಬಂದು ತುಂಬ ಅಂದರೆ ತುಂಬ ಪುರಾತನ ಕಾಲದ್ದು. ಆ ಕಾಲದಾಗ ಕಟ್ಟಿರೋದು ಇನ್ನೂ ಹೇಗಿದೆ ನೋಡಿ.
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಮುಂದೆ ಕಟ್ಟಿದ್ದಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ವಿಕೆ ಮಾಡ್ತಾ ಇದ್ರಲ್ಲ ಅದಕ್ಕೂ ಮುಂಚೆ ಕಟ್ಟಿರೋದಿದಲ್ಲ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಹಾಗೆ ಬಂದಿದ್ದಕ್ಕೆ ತುಂಬ ವರ್ತು, ಚೆನ್ನಾಗಿದೆ. ಹಿಸ್ಟ್ರಿನ ಸೈಡ್ಗೆ ಮೆನ್ಷನ್ ಮಾಡ್ಬಿಡ್ತೀನಿ, ಯಾಕಂದರೆ ನಮಗೆ ಬೇರೆ ಪ್ಲೇಸಿಗೆ ಹೋಗಬೇಕು. ಚೆನ್ನಾಗಿದೆ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಳೇ ಬ್ರಿಟಿಷ್ ಕಾಲದ ಹಿಂದೆ ಡಚ್ ಫ್ರೆಂಚ್ ಇದ್ರಲ್ಲ, ಅವಾಗ ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಆ ಕಾಲದಾಗ ಇಲ್ಲಿ ಕಟ್ಟಿದ್ದು ಚರ್ಚು ತುಂಬ ಚೆನ್ನಾಗಿದೆ. ಇವಾಗಲೂ ಸಮೇತ ಪ್ರೇಯರ್ ಎಲ್ಲ ನಡೀತಾ ಇದೆ ಒಳಗೆ, ಚೆನ್ನಾಗಿದೆ. ಏನ್ ಬ್ರೋ? ಸೂಪರ್ ಆಗಿದೆ ಅಲ್ವಾ? ಸುಮ್ಮನೆ ಹಾಗೆ ಬಂದಿದ್ದು, ಹಿಂಗೆ ಬಂದ್ವಿ ಹಾರ್ವೆಲಿಯಂ ವಾಟರ್ ಫಾಲ್ಸ್ ಹತ್ರ ಹೋಗೋಣ ಅಂತ. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲಿ ಒಂದು ಜಾಗ ಇದೆ ಅಂತ ಗೊತ್ತಾಯ್ತು. ಸರಿ, ಓಕೆ ಹೋಗೋಣ ಅಂತೇಳಿ ಬಂದ್ವಿ. ಬಟ್ ಒಳಗೆ ಅಲೋ ಮಾಡ್ತಾ ಇಲ್ಲ, ಯಾಕಂದರೆ ಪ್ರೇಯರ್ ನಡೀತಾ ಇದೆ, ಅದಕ್ಕೆ ವಿಸಿಟರ್ಸ್ ನಾಟ್ ಅಲೋ ಅಂತ ಹಾಕಿದ್ದಾರೆ ಬೋರ್ಡು. ಸರಿ, ಓಕೆ, ಸುಮ್ಮನೆ ಯಾಕೆ ನಾವು ಡಿಸ್ಟರ್ಬ್ ಮಾಡೋದು, ನೆಕ್ಸ್ಟ್ ಟೈಮ್ ಅಂದ್ರೆ ಒಳಗೆ ಹೋಗೋಣ. ಚೆನ್ನಾಗಿದೆ. ಓಕೆ ಗೈಸ್, ಇವಾಗ ಬಂದು ಹಾರ್ವೆಲಿಯಂ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲೇ ಒಳಗಿದ್ದೀನಿ. ಇಲ್ಲಿ ಕಾಣಿಸ್ತಿದೆ, ಗಾಡಿ ಪಾರ್ಕ್ ಮಾಡಾಯಿತು. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಹಿಂದೂ ದೇವಾಲಯನೇ. ಇಲ್ಲಿಂದ ಹೀಗೆ ಹಿಂಗೆ ಹೋದರೆ ಕೆಳಗೆ ವಾಟರ್ ಫಾಲ್ಸ್ ಇದೆ. ನೋಡೋಣ ಒಳಗೆ, ದೇವಾಲಯ ಒಳಗೆ ವಿಡಿಯೋ ಅಲೋ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಇದ್ದರೆ ನಾನು ಹಾಕ್ತೀನಿ, ಇಲ್ಲಾಂದರೆ ಕಟ್ ಮಾಡಿ ಡೈರೆಕ್ಟ್ ವಾಟರ್ ಫಾಲ್ಸ್ ಹತ್ರ ಹೋಗ್ಬಿಡೋಣ. ಇದು ಬಂದು ರುದ್ರೇಶ್ವರ ಶಿವನ ಆಲಯ ಅಂತ ಹೇಳ್ಬೋದು. ನಮ್ಮನ್ನ ಶಿವ ಎಲ್ಲಿದ್ರು ಎಳ್ಕೊಂಡ್ಬಿಡ್ತಿದ್ದಾರೆ. ನೇಪಾಳೋಗಿದ್ದಾಗ ಪಶುಪತಿನಾಥ್ ದೇವಾಲಯ, ಆಮೇಲೆ ಆದಿಯೋಗಿ, ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಒಳಗೆ ಹೋಗ್ಬಿಡೋಣ. ಒಳಗೆ ವಿಡಿಯೋ ಅಲೋ ಇಲ್ಲ ಅನಿಸುತ್ತೆ. ಜಸ್ಟ್ ಇಲ್ಲಿಂದ ದೇವ್ರನ್ನ ದರ್ಶನ ಮಾಡಿಬಿಟ್ಟು ಹಾಗೆ ವಾಟರ್ ಫಾಲ್ಸ್ ಹೋಗೋಣ. ಹೀಗಿದೆ ನೋಡಿ, ನಮ್ಮ ಅಣ್ಣ ಫುಲ್ಲು ವೀಡಿಯೋಗ್ರಫಿಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಲ್ಲ, ನಮ್ಮ ದೇವಸ್ಥಾನದಾಗೆ ನಾವು ನೀಟಾಗಿ ಹೊರಗೆ ಚಪ್ಪಲಿಗಳ್ನ ಹೊರಗೆ ಇಟ್ಬಿಡ್ತೀವಿ. ಇಲ್ಲಿ ನೋಡ್ರಿ, ನಾವೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಇಲ್ಲಿ ನೋಡ್ರಿ, ಸ್ಲಿಪ್ಪರ್ಸು ಎಲ್ಲಿವರೆಗೆ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ, ಅಲ್ಲಿವರೆಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಗುರು, ದೇವಸ್ಥಾನದಾಗೆ ಏನು ಗುರು ಇದು? ಯಪ್ಪ, ಏನು ಕಲ್ಚರು ಏನು! ದೇವಸ್ಥಾನದಾಗೆ ಇಷ್ಟು ಜಾಗ ಇದೆ, ಹೊರಗೆ ಕಾಣಿಸ್ತಾ ಇದೆ, ಇಷ್ಟು ಜಾಗ ಇದೆ. ಇಲ್ಲಿ ಎಲ್ಲ ಸ್ಲಿಪ್ಪರ್ ಬಿಡ್ತಾ ಇಲ್ಲ. ಹೋಗ್ಬಿಟ್ಟು ಡೈರೆಕ್ಟಾಗಿ ಒಳಗೆ ಈ ಮಂಟಪ ಥರ ಇದೆ, ಅಲ್ಲಿವರೆಗೆ ಬಿಡ್ತಾ ಇದ್ದಾರೆ. ಹೋಗಿ ಗರ್ಭಗುಡಿ ಅಲ್ಲಿದೆ, ಹಂಗಂದ್ರೂ ಒಳಗೆ ಹಾಕೊಂಡು ಹೋಗೋದು ಅದು ಚೆನ್ನಾಗಿರಲ್ಲ. ಏನು ನನ್ನ ಮಗಳ್ರಪ್ಪ, ಬೇಜಾರಾಗ್ಬಿಡುತ್ತೆ ಅದನ್ನೆಲ್ಲ ನೋಡಿದಾಗ. ಏನೋ ಬಿಡಿ, ಇನ್ನೇನು ಇವಾಗ ವಾಟರ್ ಫಾಲ್ಸ್ ಹತ್ರ ಹೋಗೋಣ. ಚಲೋ. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡಿ ಯಾವ ಲೆವೆಲಿಗೆ ನೀರು ಹೋಗ್ತಾ ಇದೆ. ವಾವ್, ಅದೇ ದೇವಸ್ಥಾನ. ನೀರು ನೋಡಿ. ಈಗ ಈ ಕಡೆ ವಾಟರ್ ಫಾಲ್ಸ್ ಇದೆ, ತೋರಿಸ್ತೀನಿ. ಒಂದೆರಡು ಸೆಕೆಂಡ್ ಸಸ್ಪೆನ್ಸ್ ಆಗಿರಲಿಲ್ಲಲ್ವ. ತುಂಬ ಜನ ಟೂರಿಸ್ಟ್ ಗೋವಾ ಬಂದರೆ, ಓಲ್ಡ್ ಗೋವಾ ಸೈಡು ಖಂಡಿತ ಇದನ್ನು ವಿಸಿಟ್ ಮಾಡೋ ಪ್ಲೇಸ್ ಅಂತ ಖಂಡಿತ ಎಲ್ಲರೂ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ವಾವ್, ಸೂಪರ್ವಾಗಿದೆ. ಇನ್ನು ತೋರಿಸ್ತೀನಿ, ಇನ್ನು ಸ್ವಲ್ಪ ಹೊತ್ತು ತೋರಿಸ್ತೀನಿ. ಮೇಲೆ ಹತ್ತಾ ಇದ್ದೀನಿ, ಇನ್ನೊಂದು 5-6 ಸ್ಟೆಪ್ ಹತ್ತಿದ ತಕ್ಷಣ ತೋರಿಸ್ತೀನಿ. ಎಕ್ಸ್ಕ್ಯೂಸ್ ಮೀ. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತೋರಿಸೋಣ. 3, 2, 1. ಯಾವ ಲೆವೆಲಿಗಿದೆ ನೋಡಿ. ವಾವ್, ಸೂಪರ್ಬ್ ಆಗಿದೆ. ಕಾಣಿಸ್ತಾ ಇದೆಯಾ? ತುಂಬ ಹಾರ್ಷಾಗಿ ಹರಿತಾ ಇದೆ ನೀರು ನೋಡಿ. ಹೇಳ್ರಿ, ಲೆನ್ಸ್ ತೋರಿಸಿ ಇನ್ನೊಂದ್ಸರಿ.
ಫುಲ್ ಆ್ಯಂಡ್ ಫುಲ್ ನೆಂದು ಬಿಟ್ಟಿದ್ದೀವಿ. ಸೈಕ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೌತ್ ಗೋವಾ, ಓಲ್ಡ್ ಗೋವಾ ಹತ್ರ ಕಾಣಿಸ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅನ್ಬೋದು ಓಲ್ಡ್ ಗೋವಲ್ಲಿ. ಹರ್ವೆಲಿಯಂ ವಾಟರ್ ಫಾಲ್ಸ್ ಖಂಡಿತ ವಿಸಿಟ್ ಮಾಡೋಂಥ ಪ್ಲೇಸು. ಏನು ಭಯ ಇದೆ ಜಾತ್ರೆ ಗೋವಾಕ ಜಾತ್ರೆ ಹೇಗಿದೆ ಹೇಳಿ ಫಸ್ಟ್? ಪ್ಲೇಸ್ ಸಕ್ಕತ್ತಾಗಿದೆ. ಅಲ್ಲ, ಪ್ಲೇಸ್ ಕ್ರೇಜಿ ಆಗಿದೆ. ಎವ್ರಿ ಟೈಮ್ ವಿಸಿಟ್, ಬಟ್ ಇಷ್ಟೊಂದು ಜನ ಇರಬೇಕಾದ್ರೆ ಅಲ್ಲ. ಹೌದೌದು, ಎವ್ರಿ ಟೈಮ್ ವಿಸಿಟು, ಬಟ್ ಸ್ವಲ್ಪ ಜನ ಇದೆ, ತುಂಬ ಚೆನ್ನಾಗಿದೆ. ಇವತ್ತು ವೀಕೆಂಡ್ ಅಲ್ವಾ? ಹೌದೌದು, ಪಕ್ಕ ಒನ್ ಟೈಮ್ ಓಲ್ಡ್ ಗೋವಾ ಬಂದು ವಿಸಿಟ್ ಮಾಡೋಂಥ ಪ್ಲೇಸ್ ಇದೆ ಖಂಡಿತ. ಪಕ್ಕ. ಹೌದು, ಅದೇ ತುಂಬ ಚೆನ್ನಾಗಿದೆ. ಕ್ರೌಡ್ ಮಾತ್ರ ತುಂಬ ಇದ್ದಾರೆ ಗುರು. ಕ್ರೌಡ್ ಮಾತ್ರ ತುಂಬ ಅಂದರೆ ತುಂಬ ಇದ್ದಾರೆ. ಅದು ಒಂದು ಬೇಜಾರಾಯ್ತು ಅಷ್ಟೇ. ಎಲ್ಲೋ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಟೂರಿಸ್ಟ್ ಪ್ಲೇಸ್ ಹತ್ರ ಬಂದ್ಬಿಟ್ಟು ಇದೇ ಥರ ಪ್ಲಾಸ್ಟಿಕ್ಸ್ ಬಾಟಲ್ಸ್ ಎಲ್ಲ ಎಸೆಯೋಕೆ ಹೋಗ್ಬಿಡಿ. ಅದು ಒಂಥರ ಹೇಗೆ ಹೇಳೋದು, ಚೆನ್ನಾಗಿ ಕಾಣಲ್ಲ, ನೇಚರ್ನ ಹಾಳು ಮಾಡೋ ಥರ. ಹಾಗೆ ಇವಾಗ ಮೇಲೆ ಒಂದು ವ್ಯೂ ಪಾಯಿಂಟ್ ಥರ ಇದೆ, ಅಲ್ಲಿ ಬಂದಿದ್ದೀವಿ. ತೋರಿಸ್ತೀನಿ ಅದನ್ನು ಹೇಗಿದೆ ಅಂತ. ಓಕೆನಾ, ಚಲೋ ರೆಡಿ. ಯಾವ ಲೆವೆಲ್ಗಿದೆ ನೋಡಿ. ನೋಡಿ ನೀರು ಧುಮುಕ್ತಾ ಇರೋದು ನೋಡಿ, ಕೇಳಿಸ್ತಾ ಇದೆಯಾ? ವಾವ್, ಕೆಳಗೆ ಬಂದಿದ್ದೀವಿ. ಇವಾಗ ರಿವರ್ ತೋರಿಸ್ತೀನಿ. ಮಳೆಗೆ ನೆನೀತಾ ಇದ್ದೇನೆ ಲಿಟ್ರಲಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿದೆ ನೋಡಿ, ಅವಲೇ ತೋರಿಸಿದ್ದು ವಾಟರ್ ಫಾಲ್ಸ್. ಅಲ್ಲಿಂದ ಹಾಗೆ ನೀರು ಈ ಕಡೆ ಹರ್ಕೊಂಡು ಆ ಕಡೆ ಹೋಗುತ್ತೆ. ಮಸ್ತಿದೆ ಅಲ್ವಾ? ಇಲ್ಲಿ ನೋಡಿ, ನೀರು ಇಲ್ಲಿದೆ ನೋಡಿ. ನೋಡಿ ವಾಟರ್ ಫಾಲ್ಸ್ ಅಲ್ಲಿರೋದು, ಅಲ್ಲಿಂದ ಬರ್ತಾ ಇದೆ. ಓಕೆ, ವಿಡಿಯೋ ನೋಡಿರ್ತೀರ, ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಹಾಗೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಸುಮಂತ್ ಮೋಟೋ ಬ್ಲಾಗ್ಸ್. ಓಕೆನಾ? ಓಕೆ, ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಸಿ ಯು ಪೀಪಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಫ್ರಮ್ ಸುಮಂತ್. ಬಾಯ್ ಫ್ರಮ್ ಗೋವಾ. ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ಪ್ಲೇಸಿಗೆ ಹೋಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ.